ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್. ಸೊ ಈ ಚಾನೆಲ್ನ ಮುಖಾಂತರ ನಾವು ಮಾಡ್ತಾ ಇರುವಂಥ ಈ SSCGD ಟಾರ್ಗೆಟ್ SSCGD 2025 ಅನ್ನುವಂಥ ಒಂದು ಥೀಮಲ್ಲಿ ಮಾಡ್ತಾ ಇರುವಂಥ ಈ ಒಂದು ಪ್ರಶ್ನೆ ಪತ್ರಿಕೆ ಸೊಲ್ಯೂಷನಲ್ಲಿ ಇದು ನಂದು 55ನೇ ಕ್ಲಾಸು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕಿಂತ ಮುಂಚೆ ಆಲ್ರೆಡಿ 54 ವಿಡಿಯೋಗಳನ್ನು ಮಾಡಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದಾಗಿದೆ. ಸೊ ಈ ವಿಡಿಯೋಗಳನ್ನೆಲ್ಲ ನೀವೆಲ್ಲ ನೋಡಿ, ಸೊ ನಿಮಗೆ 100% ರೀಸನಿಂಗ್ ಅಲ್ಲಿ ಸೊ ಔಟ್ ನೀವು ಮಾಡ್ಬೋದು. ಸೊ 20ಕ್ಕೆ 20 ಪ್ರಶ್ನೆಗಳನ್ನ ನೀವು ಟಚ್ ಮಾಡ್ಬೋದು ಅಂತ ಹೇಳ್ತಾ, ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು, ಸೊ ಕಳೆದ ಶನಿವಾರದಂದು ಸೊ ಆಲ್ರೆಡಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಆ ರಿಸಲ್ಟ್ ಅಲ್ಲಿ ನೀವು ನೋಡಿರ್ಬೋದು ಕಟ್ ಆಫ್ ಎಲ್ಲಿವರೆಗೆ ಹೋಗಿದೆ ನೋಡ್ರಿ. ಈ ಸಾರಿ ಕಟ್ ಆಫ್ ಏನಪ್ಪಾ ಅಂದ್ರೆ ನಿಯರ್ 100 ಇದೆ. ಸೊ ಹಾಗಾದ್ರೆ ಮುಂದಿನ ಕಟ್ ಆಫ್ ಏನಾಗ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಳಿ. ಸೊ ಆ ಪ್ರಕಾರ ನಿಮ್ಮ ಒಂದು ತಯಾರಿಯನ್ನ ನೀವು ಮಾಡಿ. ಸೊ ಅದೇ, ಯಾಕಂದ್ರೆ ಮುಂಬರುವ ಫೆಬ್ರವರಿಯಲ್ಲಿ ಸೊ SSCGD ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಯಾರೆಲ್ಲ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ, ಸೊ ಇನ್ನೂ ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡಿ ಸೊ ಈ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಅಂತ ನಾನೊಂದು ಆಶೆ ಇಟ್ಕೋತೀನಿ. ಈ ನಿಮ್ಮ ಒಂದು ಹೆಚ್ಚಿನ ಅಂಕ ಗಳಿಸಲು ನನ್ನ ವಿಡಿಯೋಗಳು ಏನಾದರೂ ನಿಮಗೆ ಸಹಾಯವಾಗುವುದು ಅನ್ನುವಂಥ ನಿಟ್ಟಿನಲ್ಲಿ ಸೊ ನಾನು ಮಾಡ್ತಾ ಇರೋಂಥ ವಿಡಿಯೋಗಳನ್ನ ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಹಾಗಾದರೆ ಈ ಪ್ರಶ್ನೆ ಪತ್ರಿಕೆ ನೋಡಿರಿ, ಶಿಫ್ಟ್ 1 28ನೇ ತಾರೀಕಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಾವ ಅನ್ನೋದು ನೋಡೋಣ. ಸೊ ನೋಡ್ರಿ, ಮೊದಲನೇದಾಗಿ ಏನಂತಾರೆ ಬಾಡ್ಮಸ್ ರಿಲೇಟೆಡ್ ಕ್ವಶನ್ ಬಂದಿದೆ ನೋಡ್ರಿ. ಓಕೆ, ಸೊ ಹಾಗಾದ್ರೆ ಬಾಡ್ಮಸ್ ರಿಲೇಟೆಡ್ ನೋಡ್ರಿ, ಕೊಟ್ಟಿರುವ ಸಮೀಕರಣವನ್ನು ಸರಿಯಾಗಿ ಮಾಡಲು ಯಾವ 7 ಸಂಖ್ಯೆಗಳನ್ನು ಪರಸ್ಪರ ಬದಲಾಯಿಸಬೇಕು ಅಂತ ಕೇಳ್ತಾರೆ. ಓಕೆ, ಹಾಗಾದ್ರೆ ಮೊದಲನೇ ಆಪ್ಷನ್ ಅನ್ನ ನೋಡಿದಾಗ ನೋಡ್ರಿ 5 ಮತ್ತು 28 ಇದೆ, ಹೌದಾ? ಹಾಗಾದ್ರೆ ಇಲ್ಲಿ 5 ಮತ್ತು 28. ಓಕೆ, ಹಾಗಾದ್ರೆ ಈ 5 ಮತ್ತು 28 ಅಂದಾಗ ನೋಡ್ರಿ 28ರ ಜಾಗದೊಳಗ 5 ಬರ್ತದ, 5ರ ಪ್ಲೇಸ್ನೊಳಗ 28 ಬರ್ತದ. ಓಕೆ, ಹಾಗಾದ್ರೆ ಇಲ್ಲಿ ಇವಾಗ ನೋಡ್ರಿ ಸಮೀಕರಣ ಯಾವ ರೀತಿ ಆಕೈತೆ ಅಂದ್ರೆ ಇಲ್ಲಿ ಇಂಟು ಇದೆ, 21 ಇಂಟು 10/28 ಆಗ್ತದೆ, ಹೌದಾ? ಸೊ ಹಾಗಾದ್ರೆ ಕಾಮನ್ ಸಂಖ್ಯೆಯಿಂದ ಹೋಗ್ತದ. ಎಸ್, ಹಾಗಾದ್ರೆ ಕಾಮನ್ ಸಂಖ್ಯೆಯಿಂದ ಅಂದಾಗ 2 5ಲೇ ಹೋಯ್ತು, ದೆನ್ 2 14ಲೇ ಹೋಯ್ತು. ಓಕೆ, ದೆನ್ ಇಲ್ಲಿದೆ 21 ಅಂದ್ರೆ 7 3ಲೇ ಹೋಯ್ತು, ದೆನ್ 7 2ಲೇ ಹೋಯ್ತು. ಓಕೆ, ಹಾಗಾದ್ರೆ ಸೊ ಇದು ಏನಾಗ್ತಾ ಇದೆ ನೋಡ್ರಿ 3 ಇಂಟು 5/2 ಆಗ್ತಾ ಇದೆ, ಹೌದಾ? ಸೊ 3 ಇಂಟು 5/2 ಅಂತ ನೋಡ್ರಿ ಸಮೀಕರಣ. ಸೊ ಡೆಫಿನೆಟ್ಲಿ ಭಿನ್ನ ರಾಶಿ ರೂಪದೊಳಗೆ ಬರ್ತಾ ಇದೆ. ಹಾಗಾದ್ರೆ ಆನ್ಸರ್ ನಮ್ದು ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದ್ರೆ 43 ಅಂತಾರೆ. ಇದು ಡೆಫಿನೆಟ್ಲಿ ರಾಂಗ್ ಆಯ್ತು. ಓಕೆ, ಸೊ ಹಾಗಾದ್ರೆ ಮುಂದಿನ ಆಪ್ಷನ್ ನೋಡಿದ್ರಿ 21 ಮತ್ತು 25 ಚೇಂಜ್ ಮಾಡಿದಾಗ. ಓಕೆ, ಹಾಗಾದ್ರೆ 21 ಮತ್ತು 25. ಓಕೆ, ಹಾಗಾದ್ರೆ 25ರ ಪ್ಲೇಸ್ದೊಳಗ 21 ಬರ್ತದೆ, 25ರ ಪ್ಲೇಸ್ ಯಾವುದು 25. ಓಕೆ, 21 ಆಗ್ತದೆ, 21ರ ಪ್ಲೇಸ್ ಮೇಲೆ ಏನ್ ಬರ್ತದೆ ನೋಡ್ರಿ 25 ಬರ್ತಾ ಇದೆ. ಹಾಗಾದ್ರೆ ಇದನ್ನ ನಾವು ಏನಾದ್ರು ನೋಡ್ರಿ, ಹಾಗಾದ್ರೆ 25 ಏನಾಗ್ತದೆ ನೋಡ್ರಿ ಇಂಟು 10/5 ಆಯ್ತು. ಓಕೆ, ನಾವು ಇವಾಗ ಈ ಒಂದು ಪೂರ್ತಿ ಸಮೀಕರಣ ತಗೊಂಡಾಗ. ಓಕೆ, ಹಾಗಾದ್ರೆ 5 1ಲೇ 5 5ಲೇ, ದೆನ್ 5 10ಲೇ ಎಷ್ಟಪ್ಪ ಅಂದ್ರೆ 50 ಆಯ್ತು. ಓಕೆ, ಹಾಗಾದ್ರೆ ನೋಡ್ರಿ ಇದ್ರ 50 ಆದ್ರೆ ನೆಕ್ಸ್ಟ್ ನಮ್ದು ಉಳಿತೇನೆ ಇವಾಗ 21 ಮೈನಸ್ 28 ಪ್ಲಸ್ 50 ಆಯ್ತು, ಹೌದಾ? ಹಾಗಾದ್ರೆ 21 ನೋಡ್ರಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಸೊ 28ರೊಳಗೆ 21 ತೆಗೆದ್ರಿ ಅಂದ್ರೆ 7 ಬಂತು. ದೆನ್ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್ ಇದೆ. ಹಾಗಾದ್ರೆ -7 ಪ್ಲಸ್ 50 ಅಂತ ನೋಡ್ರಿ. ಪ್ಲಸ್ ಇಂಟು ಮೈನಸ್ 50 ಒಳಗೆ 7 ತೆಗೆದ್ರೆ 43. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್, ಹಾಗಾದ್ರೆ ಪ್ಲಸ್ ಬರ್ತಾ ಇದೆ. ಸೊ ಹಾಗಾದ್ರೆ ನೋಡ್ರಿ 43 ನಮಗೆ ಏನಪ್ಪಾ ಅಂದ್ರೆ ಆನ್ಸರ್ ಬರ್ಬೇಕಾಗಿತ್ತು. ಸೊ ಹಾಗಾದ್ರೆ ಡೆಫಿನೆಟ್ಲಿ ಆನ್ಸರ್ ಬಂದಿದೆ. ಸೊ ಹಾಗಾದ್ರೆ 43 ಐತೆ ನೋಡ್ರಿ. ಹಾಗಾದ್ರೆ ಯಾವಾಗ ಆಗ್ತಾ ಇದೆ ಅಂತಂದ್ರೆ ಸೊ ಆಪ್ಷನ್ 2 ಅನ್ನ ಯೂಸ್ ಮಾಡಿದಾಗ ಸೊ 21 ಜಾಗದೊಳಗ 25, 25ರ ಜಾಗದೊಳಗ 21ನ್ನ ಅಪ್ಲೈ ಮಾಡಿದಾಗ ನಮಗೆ ಈ ಸಮೀಕರಣ ಒಂದು ಸರಿಯಾಗಿ ಬರ್ತಾ ಇದೆ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆಯು ಕೂಡ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ರೆ ಸಮೀಕರಣನ ಕೊಟ್ಟಿದ್ದಾರೆ. ಇದು ಕೂಡ ಬಾಡ್ಮಸ್ಗೆ ಸಂಬಂಧಪಟ್ಟಂತ. ಸೊ ಅಲ್ಲಿ ಸಂಖ್ಯೆಗಳನ್ನ ಬದಲಾಯಿಸಿ ಕೇಳಿದ್ರು. ಇಲ್ಲಿ ಯಾವ ಚಿಹ್ನೆ 2 ಚಿಹ್ನೆಗಳನ್ನ ಬದಲಾಯಿಸಿದಾಗ ಅಂತ ಕೇಳ್ತಾರ. ಹಾಗಾದ್ರೆ ಈಗ ನಾವು ನೋಡ್ರಿ ಪ್ರಾಪರ್ ಆಗಿ ನೋಡ್ಬೇಕಾದ್ರೆ ನೋಡ್ರಿ 16 ಇದೆ. 16 ಅನ್ನೋದು ಯಾವುದು ಪಾಯಿಂಟ್ ಅಲ್ಲಿಯೂ ಇಲ್ಲ ಅಥವಾ ಭಿನ್ನ ರಾಶಿಯಲ್ಲಿಯೂ ಇಲ್ಲ ಅಂತಂದ್ರೆ ನಮಗಿಲ್ಲಿ ಡಿವೈಡ್ ಆಗೋದನ್ನ ನಾವು ಮುಖ್ಯವಾಗಿ ನೋಡ್ಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಡಿವೈಡ್ ಯಾವ ರೀತಿ ಆಗ್ತದೆ. ಸೊ ನೋಡ್ರಿ ಈಗ 11/4 ಅಂತೂ ಡಿವೈಡ್ ಆಗೋದಿಲ್ಲ, ಹೌದಿಲ್ರಿ? ಹಾಗಾದ್ರೆ ಡಿವಿಷನ್ ಸಿಂಬಲ್ ಇಲ್ಲಿಂದ ಚೇಂಜ್ ಆಗಬೇಕು. ಓಕೆ, ಹಾಗಾದ್ರೆ
ನೀವು ಜಸ್ಟ್ ಅಬ್ಸರ್ವ್ ಮಾಡ್ರಿ, 12 3ರಲ್ಲಿ ಭಾಗಾಕಾರ ಮಾಡೋದು, ಬಟ್ 3 11ರಲ್ಲಿ ಭಾಗಾಕಾರ ಮಾಡಕ್ಕಲ್ಲ, 11 4ರಲ್ಲಿ ಮಾಡಕ್ಕಾಗಲ್ಲ, 4 32 ಮಾಡಕ್ಕಾಗಲ್ಲ, ಹೌದು. ಹಾಗಾದ್ರೆ ಡಿವಿಷನ್ ಸಿಂಬಲ್ ಇಲ್ಲಿ ಬಂದ್ರೆ ಆಗ್ಬೋದಾ? ಹಾಗಾದ್ರೆ ಇಂಟು ಇದ್ದಲ್ಲಿ ಏನಾಗಬೇಕು? ಡಿವಿಷನ್. ಸೊ ಹಾಗಾದ್ರೆ ಡಿವಿಷನ್ ಇದ್ದಲ್ಲಿ ಏನಾಗಬೇಕಾಗತಿ? ಇಂಟು ಆಗಬೇಕು. ಆ ರೀತಿಯಾದಂತ ಆಪ್ಷನ್ ಯಾವ್ದು ರೀತಿ? ಇಂಟು ಪ್ಲಸ್ ಆಗಂಗಿಲ್ಲ. ಸೊ ಆದ್ರೆ ಆಗಬಹುದು, ಬಟ್ ನಾವು ಎಲಿಮಿನೇಷನ್ ಮಾಡಿ ನೋಡ್ಬೇಕಾಗ್ತದೆ. ಅವಾಗ ನಾವು ಫಸ್ಟ್ಗೆ ಏನು ಪ್ರಯಾರಿಟಿ ಅದು ಕೊಡೋಣ್ರಿ? ಫಸ್ಟ್ ಪ್ರಯಾರಿಟಿ ಇದಕ್ಕೆ ಕೊಡೋಣ, ಇಂಟು ಮತ್ತು ಭಾಗಾಕಾರ. ಓಕೆ, ಇಂಟು ಇದ್ದಲ್ಲಿ ಭಾಗಾಕಾರ ಇದ್ದಲ್ಲಿ ನೋಡ್ರಿ ಇಂಟು ಹಾಕಿದ್ವಿ. ಹಾಗಾದ್ರೆ 12 3ರಲ್ಲಿ ಭಾಗಾಕಾರ ಮಾಡಿದಾಗ ನೋಡ್ರಿ 4 ಬಂತು, ಪ್ಲಸ್ ಪ್ಲಸ್ ಸಿಂಬಲ್, 11 4 44 ಮೈನಸ್ 32. ಓಕೆ, ದೆನ್ 44 ಪ್ಲಸ್ 4 ಎಷ್ಟಪ್ಪ ಅಂದ್ರೆ 48. 48ರೊಳಗೆ 32 ಮೈನಸ್ ಮಾಡ್ರಿ. ಸೊ 16 ಆನ್ಸರ್. ಸೊ ಡೆಫಿನೆಟ್ಲಿ ಬಂತ. ಹಾಗಾದ್ರೆ ಸೊ ದ ಆಪ್ಷನ್ 3 ಒಂದು 100% ಸರಿಯಾದಂತ ಉತ್ತರ ಆಗ್ತಾ ಇದೆ. ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೆನ್ ಡೆಫಿನೆಟ್ಲಿ ನೀವು ಕೂಡ ನೋಡ್ರಿ. ಸೊ ಡೈಲಿ ಇದೇ ರೀತಿ ನೀವು ರೆಗ್ಯುಲರ್ಲಿ ಮಿನಿಮಮ್ 3-4 ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದ್ದೇ ಆಗಿದ್ರೆ, ಇವತ್ತಿಂದ ನೀವು ಸಾಲ್ವ್ ಮಾಡಿದ್ದೇ ಆಗಿದ್ರೆ, ಸೊ ಡೆಫಿನೆಟ್ ಆಗಿ ಸೊ ಈ ಒಂದು ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ ಪಡೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಓಕೆ, ಸೊ ನೀವು ಕೂಡ ಡೈಲಿ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ರಿ. ಸೊ ನಾವು ಮಾಡ್ತಾ ಇರುವಂತ ಕ್ವಶನ್ ಇಲ್ಲಿ ಇವು ವಿಡಿಯೋಗಳನ್ನ ನೋಡ್ರಿ. ಸೊ ನಿಮ್ಗೆ ಏನಾದರೂ ತಿಳಿದೇ ಇದ್ರೆ ಸೊ ಪರ್ಸನಲ್ ಆಗಿ ನಮಗೆ ಕಾಲ್ ಕೂಡ ಮಾಡ್ರಿ. ಓಕೆ, ಸೊ ಆದ್ರೆ ಪರ್ಸನಲ್ ನಮ್ಗೆ ಕಾಲ್ ಮಾಡ್ಬೇಕಾದ್ರೆ ನೀವು ಸಾಯಂಕಾಲ 6 ಗಂಟೆ ನಂತರ ನೀವು ಕಾಲ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರು 9964938826. ಈ ನಂಬರ್ಗೆ ನೀವು ಸಾಯಂಕಾಲ, ಯಾಕಂದ್ರೆ ಮುಂಜಾನೆಯಿಂದ ಸಂಜೆವರೆಗೂ ನನಗೆ ಇಲ್ಲಿ ಆಫ್ಲೈನ್ ಕ್ಲಾಸ್ ಇರೋದ್ರಿಂದ ಸೊ ಈ ಸಮಯದಲ್ಲಿ ನಮಗೆ ಏನಪ್ಪಾ ಅಂದ್ರೆ ನೀವು ಕಾಲ್ ಮಾಡಿದ್ರು ಕೆಲವೊಂದ್ಸತಿ ರಿಸೀವ್ ಮಾಡೋದಿಲ್ಲ. ಆದರೆ ಸಾಯಂಕಾಲ ಮಾಡಿದ್ರೆ ಡೆಫಿನೆಟ್ಲಿ ರಿಸೀವ್ ಮಾಡಿ. ಸೊ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ರೆ ಡೆಫಿನೆಟ್ ಆಗಿ ಅದನ್ನು ಸಾಲ್ವ್ ಮಾಡಿಕೊಡ್ತೀವಿ. ಓಕೆ, ಸೊ ಹಾಗಾದ್ರೆ ಸೊ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಪ್ಯಾಂಟ್ರಿಯನ್ನ ನೋಡ್ರಿ ಯಾವ ರೀತಿಯಾಗಿ ಬರ್ತಾ ಇದಾರೆ ಅಂತಂದ್ರೆ, ಸೊ ಇಲ್ಲಿ ಪ್ಯಾಂಟ್ರಿ. ಈಗ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಎಷ್ಟು ಲೆಟರ್ ಇದಾವೆ ಅಷ್ಟೇ ಸಂಖ್ಯೆ ಇದಾವೆ ಅಂತಂದ್ರೆ ಡೈರೆಕ್ಟ್ಲಿ ಅಸೈನ್ ಆಗಿರ್ತದೆ. ಸೊ ಹಾಗಾದ್ರೆ ಪಿ ಅಂತಂದ್ರೆ 2, ಎ ಅಂತಂದ್ರೆ 7, 4, 3, 6, 5 ಆಗುತ್ತೆ. ಓಕೆ, ಅದೇ ರೀತಿ ನೋಡಿ ಸ್ಟಡಿ. ಓಕೆ, STEADY. ಓಕೆ, ಸ್ಟಡಿಯನ್ನ ಏನಂತ ಕೊಟ್ಟಾರೆ? 931785. 931785. ಓಕೆ, ದೆನ್ ಹಾಗಾದ್ರೆ ಡೇಟ್ಸ್ ಆಗಿ ಏನಾಗುತ್ತೆ ಅಂತ ಕೇಳ್ತಾರೆ. ಓಕೆ, ಡೇಟ್ಸ್ ಏನಾಗುತ್ತೆ ಅಂತ ಕೇಳ್ತಾರೆ. ಓಕೆ, ಸೊ ನೋಡ್ರಿ ಡಿ ಎಲ್ಲಿದೆ? ಇಲ್ಲಿದೆ. ಡಿ ಅಂತಾರೆ ಏನ್ ಕೊಟ್ಟಾರ? 8. ಓಕೆ, ಎ ಎಲ್ಲಿದೆ? ನೋಡ್ರಿ ಎ ಇಲ್ಲಿದೆ 7. ನೋಡ್ರಿ ಇಲ್ಲೂ ಕೂಡ 7 ಇದೆ. ಓಕೆ, ನೆಕ್ಸ್ಟ್ ಟಿ ಅಂತಂದ್ರೆ ಏನಿದೆ? 3. ಇಲ್ಲೂ ಕೂಡ ನೋಡ್ರಿ ಟಿ 3 ಇದೆ. ದೆನ್ ಇ ನೋಡ್ರಿ, ಸೊ ಇ ಇಲ್ಲಿದೆ. ಸೊ ಇ ಅಂತಂದ್ರೆ 1. ಸೊ 8731 ಎಲ್ಲಿದೆ ನೋಡ್ರಿ? ಸೊ ಆಪ್ಷನ್ 3 8731 ಆಪ್ಷನ್ ಇರೋದು ಆಪ್ಷನ್ 3 ಅಲ್ಲಿ. ಹಾಗಾದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹಾಗಾದ್ರೆ ಮುಂದಿನ ಪ್ರಶ್ನೆಯಲ್ಲಿ ನೋಡ್ರಿ, ಸೊ ಇದು ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ ನೋಡ್ರಿ. ಓಕೆ, ಇಲ್ಲಿ 5 ಸಹೋದ್ಯೋಗಿಗಳು. ಓಕೆ, ಅಲೋಕ, ಭಾವನಾ, ಚೇತನ, ದಿವ್ಯಾ ಮತ್ತು ಏಕತಾ ಕೇಂದ್ರಕ್ಕೆ ಎದುರಾಗಿರೋ ವೃತ್ತಾಕಾರದ ಮೇಜಿನ ಮೇಲೆ ಕುಳಿತಿದ್ದಾರೆ. ಓಕೆ, ಕೇಂದ್ರಕ್ಕೆ ನೋಡ್ರಿ, ಎಸ್. ಸೊ ಕೇಂದ್ರಕ್ಕೆ ಎದುರಾಗಿರುವ ಅಂತಂದ್ರೆ ನೋಡ್ರಿ ಎಷ್ಟು ಜನ ಇದ್ದಾರೆ? 5 ಇದ್ದಾರೆ. ಸೊ 5 ಅಂತ ನೋಡ್ರಿ 1 2 3 4 5. ಓಕೆ, ಸೊ ದೆನ್ ಹಾಗಾದ್ರೆ ಇಲ್ಲಿ ಏಕತಾ ಅವರ ತಕ್ಷಣದ ಎಡಭಾಗದಲ್ಲಿ ಕುಳಿತಿರುವ ಚೇತನ್ ಅಂತ ಹೇಳ್ತಾರೆ. ಹಾಗಾದ್ರೆ ಏಕತಾ ಅವರ, ಹಾಗಾದ್ರೆ ಇಲ್ಲಿ ಸಪೋಸ್ ಇಲ್ಲಿ ಏಕತಾ ತಗೊಳ್ಳೋಣ. ಓಕೆ, ಸೊ ಇಲ್ಲಿ ಏಕತಾ ತಗೊಂಡ್ರೆ ಏಕತಾ ಅವರ ತಕ್ಷಣ ಎಡಭಾಗ ಅಂದ್ರೆ ಈ ಕಡೆ ಬಂತು. ತಕ್ಷಣ ಎಡಭಾಗದಲ್ಲಿ ಯಾರು ಕೂತಾರೆ? ಚೇತನ್ ಕುಳ್ತಾನ ಅಂತ. ಹಾಗಾದ್ರೆ ಇಲ್ಲಿ ಯಾರು ಬಂದ್ರು? ಚೇತನ್ ಬಂದ. ಓಕೆ, ಕುಳಿತರು ಚೇತನ್ ಕೂಡ ದಿವ್ಯಾ ಅವರ ಬಲಭಾಗಕ್ಕೆ 2ನೇ. ಹಾಗಾದ್ರೆ ಚೇತನ್ ದಿವ್ಯಾಳ ಬಲಭಾಗಕ್ಕೆ 2ನೇ. ದಿವ್ಯಾ ಎಲ್ಲಿ ಬರ್ತಾಳೆ? ಇಲ್ಲಿ ಬರ್ತಾ ಇದ್ದಾಳೆ. ಕರೆಕ್ಟಾ? ಸೊ ದಿವ್ಯಾ ಇಲ್ಲಿ ಬಂದ್ರು. ಓಕೆ, ದೆನ್ ಭಾವನಾ ಚೇತನನ ಪಕ್ಕದಲ್ಲಿ ಕುಳಿತಿಲ್ಲ. ನೋಡ್ರಿ, ಭಾವನಾ ಚೇತನ ಪಕ್ಕ ಇರೋದು ಒಂದೇ ಖಾಲಿ. ದೆನ್ ಇಲ್ಲಿ ಭಾವನಾ ಬರೋದಿಲ್ಲ ಅಂತ ಭಾವನಾ ಡೆಫಿನೆಟ್ಲಿ ಇಲ್ಲೇ ಬರಬೇಕು. ಹಾಗಾದ್ರೆ ರೈಟ್. ಸೊ ನೋಡ್ರಿ 5 ಜನರಲ್ಲಿ ಅಲ್ಲೋಕ್ ಬಂದಿಲ್ಲ. ನೋಡ್ರಿ ನಮ್ಗೆ ಇಲ್ಲಿ ಎಲ್ಲೂ ಅಲ್ಲೋಕ್ ಬಂದಿಲ್ಲ ಅಂದ್ರೆ ಅಲ್ಲೋಕ ಇಲ್ಲಿ ಬರ್ತಾನೆ. ಓಕೆ, ಹಾಗಾದ್ರೆ ಭಾವನಾಳ ಬಲಕ್ಕೆ 2ನೇ ಕುಳಿತವ್ರು ಯಾರು? ಸೊ ಭಾವನಾಳ ಬಲಕ್ಕೆ 2ನೇ ಕುಳಿತವ್ರು ಯಾರಪ್ಪ ಅಂದ್ರೆ ಅಲೋಕ್. ಸೊ ಹಾಗಾದ್ರೆ ಆಪ್ಷನ್ 2 ಅಲೋಕ್. ಓಕೆ, ಸೊ ನೋಡಿ ಈ ತರ ಏನಪ್ಪಾ ಅಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಪ್ರತಿಯೊಂದು ಏನಪ್ಪಾ ಅಂದ್ರೆ ಚಾಪ್ಟರ್ ಈ ಶಿಫ್ಟ್ ಅಲ್ಲಿ ಬಂದಿದಾವ.
ಓಕೆ. ಸೊ ನನಗೆ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು, ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನ್ ಸರ್ ನೀವು ಬಿಡ್ಸಕ್ಕೆ, ಸೊ ಇಲ್ಲಿ ನೀವು 5 ನಿಮಿಷ 6 ನಿಮಿಷ ತಗೋತೀರಿ, 1 ನಿಮಿಷದಲ್ಲಿ ಬಿಡಿಸೋದನ್ನ ನೀವು ಇಷ್ಟೆಲ್ಲ ತಗೋತೀರಿ ಟೈಮ್ ಮಾತ್ರ. ಓಕೆ, ನಾನು ನನಗಾಗಿಯೇ ಬಿಡಿಸ್ತಾ ಇಲ್ಲ. ಓಕೆ, ನೀವು ಯಾರು ಮಾಡ್ತಾ ಇದ್ದೀರಿ, ಓಕೆ, ನಾನು ಇವಾಗ ನಿಮಗೆ ಈ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇಲ್ಲಿ ನಾನು ನನಗಾಗಿಯೇ ಬಿಡಿಸ್ತಾ ಇಲ್ಲ, ನಿಮಗಾಗಿ ಬಿಡಿಸ್ತಾ ಇದ್ದೀನಿ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬಿಡಿಸ್ತಾ ಇದ್ದೀನಿ ಅಂತಾರೆ ನನಗೆ ಟೈಮ್ ತಗೋಬೇಕಾಗತ್ತೆ. ಓಕೆ, ನಾನಾಗೆ ಮಾಡ್ಬೇಕಂತಂದ್ರೆ ಇದೇ ಕ್ವಶನ್ ನಾನು ಅರ್ಧ ನಿಮಿಷದಲ್ಲಿನೂ ಕೂಡ ನಾನು ಮಾಡ್ತೀನಿ. ಓಕೆ, ನಿಮ್ಗೆ ಏನಾದರೂ ಚಾಲೆಂಜ್ ಮಾಡೋದಾದ್ರೆ ನೀವು ಬೇಕಾದ್ರೆ ನನಗೆ ಬಂದು ಚಾಲೆಂಜ್ ಮಾಡಿ, ನನ್ನ ಎದುರಿಗೆ ಕೂತ್ಕೊಂಡು ಚಾಲೆಂಜ್ ಮಾಡಿ. ಓಕೆ, ಸೊ ಪ್ಲೀಸ್ ಸುಮ್ಮನೆ ಈ ಥರ ಎಲ್ಲ ಕಮೆಂಟ್ ಮಾಡಬೇಡಿ. ಓಕೆ, ಈ ಕಮೆಂಟ್ ನಿಮ್ಮ ಲಕ್ಷಣ ಅಲ್ಲ. ಓಕೆ, ಸೊ ತಿಳ್ಕೊಳ್ರಿ, ನಾನಿಲ್ಲಿ ಕಲಿಸ್ತಾ ಇದ್ದೀನಿ, ಕಲಿತಾ ಇಲ್ಲ. ಓಕೆ, ಅಥವಾ ನಾನು ಮಾಡ್ತಾ ಇಲ್ಲ, ನಾನು ನಿಮಗೆ ಅರ್ಥ ಆಗಲಿ ಅಂತ ಕಲಿಸ್ತಾ ಇದ್ದೀನಿ. ಓಕೆ, ಸೊ ಅದಕ್ಕೆ ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಕಮೆಂಟ್ ಮಾಡಿ. ಓಕೆ, ಸೊ ದೆನ್ ಹೌದು, ನಾನು ಯಾಕಂದ್ರೆ ಕಲಿಸ್ಬೇಕಾದ್ರೆ ನಮಗೆ ಟೈಮ್ ತಗೊಳ್ತದೆ, ಆದ್ರೆ ನಾವೇ ಸ್ವತಃ ಮಾಡ್ಬೇಕಾದ್ರೆ ನಮಗೆ ಟೈಮ್ ತಗೋದಿಲ್ಲ. ಓಕೆ, ಇದೇ ಕ್ವಶನ್ ಅನ್ನು ನಾನು ಬೇಕಂದ್ರೆ ಹಾಫ್ ಮಿನಿಟ್ ಅಲ್ಲಿ ಮಾಡ್ಬೋದು. ಓಕೆ, 1 minute ಇಸ್ ಮೋರ್ ದೆನ್ ಇನಫ್, ರೈಟ್? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಸಿರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ, ನೋಡ್ರಿ, ಈ ಸೀರೀಸ್ ಅಲ್ಲಿ ದೊಡ್ಡೇನಿದೆ, ನಾವು ಮಾಡೋದಾದ್ರೆ ಬೇಗ ಮಾಡ್ಬೋದು, ಬಟ್ ನಿಮಗೆ ಹೇಳ್ಬೇಕಾದ್ರೆ ನಾನು ಹೇಳ್ಬೇಕಾಗತ್ತೆ ಎಲ್ಲ ಡೀಟೇಲ್ ಆಗಿ, ಹೌದಾ? ಸೊ ನೋಡ್ರಿ, ಫಸ್ಟ್ ಲೆಟರ್ ಇಂದ ನಾವು ನೋಡಿದಾಗ ಫಸ್ಟ್ ಲೆಟರ್ ಟು ಫಸ್ಟ್ ಲೆಟರ್ ನೋಡ್ರಿ, ಬಿ ಇಂದ ಸಿ ಗ್ಯಾಪ್ ಆಗಿ ಡಿ ಬಂದಿದೆ, ಹೌದಾ? ದೆನ್ ಎಂ ದಿಂದ ಎನ್ ಗ್ಯಾಪ್ ಆಗಿ ಓ ಇದೆ, ಅಗೇನ್ ಎಂ ಇಂದ ಎನ್ ಗ್ಯಾಪ್ ಆಗಿ ಓ ಇದೆ. ಓಕೆ, ಇದೇ ರೀತಿ ಇದು ನೋಡ್ರಿ, ಎಚ್ ದಿಂದ ನೋಡ್ರಿ ಐ ಗ್ಯಾಪ್ ಆಗಿ ಜೆ. ಓಕೆ, ದೆನ್ ಎಸ್ ದಿಂದ ನೋಡ್ರಿ ಟಿ ಗ್ಯಾಪ್ ಆಗಿ ಯು. ಸೊ ಅಗೇನ್ ಟಿ ನೋಡ್ರಿ, ಇನ್ ಬಿಟ್ವೀನ್ ಪ್ರತಿಯೊಂದು ಲೆಟರ್ಸ್ ಅಲ್ಲಿ ಕೂಡ ಒಂದೊಂದು ಗ್ಯಾಪ್ ಇದೆ, ಅಂದ್ರೆ ಡಿ ಇ ಎಫ್ ಆಗತ್ತೆ. ದೆನ್ ಇ ಗ್ಯಾಪ್ ಆಗಿ ಓ ನೋಡ್ರಿ, ಓ ಪಿ ಗ್ಯಾಪ್ ಆದ್ರೆ ಕ್ಯೂ ಬರ್ತದ, ಅಗೇನ್ ಓ ಪಿ ಕ್ಯೂನೇ ಬರ್ತದೆ. ಓಕೆ, ಎಫ್ ಕ್ಯೂ ಕ್ಯೂ ಅನ್ನುವಂತ ಆನ್ಸರ್ ಆಗ್ತದೆ. ಹಾಗಾದ್ರೆ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ. ಸೊ ನೋಡ್ರಿ, ಈ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಾರೆ, ಸೊ ಒಂದು ಚಿತ್ರವನ್ನ ಕಂಪ್ಲೀಟ್ ಆಗಿ ಮಾಡೋದಿದೆ. ಓಕೆ, ಅಂದ್ರೆ ಈ ಚಿತ್ರದ 3 ಭಾಗಗಳನ್ನ ಕೊಟ್ಟಾರ, ಆದ್ರೆ 4ನೇ ಭಾಗಕ್ಕೆ ಒಂದು ಕ್ವಶನ್ ಮಾಡ್ಕೊಟ್ಟಾರ. ಆ ಭಾಗದಲ್ಲಿ ಯಾವ ಒಂದು ಇದು ಚಿತ್ರ ಬರ್ತದಂತ ನಾವು ನೋಡ್ಬೇಕು. ಓಕೆ, ಈಗ ನಾವು ಫಸ್ಟ್ ಇಲ್ಲಿ ನೋಡ್ಬೇಕಾದ್ರೆ ನೋಡ್ರಿ, ಪ್ರತಿಯೊಂದ್ರೊಳಗೂ ನೋಡ್ರಿ ಈ ತರ ಕಾರ್ನರ್ ಇದೆ, ಇದು ಕೂಡ ಇಲ್ಲಿ ಕಾರ್ನರ್ ಬರಬೇಕು. ಓಕೆ, ದೆನ್ ಈ ಲೈನ್ ಇಂದ ಮೂಲೆಯಿಂದ ಟಚ್ ಆಗಿ ಲೈನ್ ಹೋಗ್ತಾ ಇದೆ, ಅಂದ್ರೆ ಈ ಮೂಲೆಯಿಂದನೂ ಕೂಡ ಇಲ್ಲಿ ಟಚ್ ಆಗ್ಬೇಕು. ಓಕೆ, ಸೊ ಆ ತರ ನೋಡ್ರಿ, ಈ ಮೂಲೆಯಿಂದ ಅಂತೂ ಇಲ್ಲ, ಸೊ ಇದು ರಾಂಗ್ ಆಯ್ತು. ಇಲ್ಲೂ ಕೂಡ ಲೈನ್ ಇದೆ, ಬಟ್ ಮೂಲೆಯಿಂದ ಇಲ್ಲ, ಅಂದ್ರೆ ಇದು ಕೂಡ ರಾಂಗ್ ಆಯ್ತು. ನೋಡ್ರಿ, ಮೂಲೆಯಿಂದ ಐತಿ, ದೆನ್ ಇದು ಇರ್ಬೋದು, ಇಲ್ಲೂ ಕೂಡ ಮೂಲೆಯಿಂದ ಐತಿ, ಸೊ ಇದು ಇರ್ಬೋದು. ಯಾಕಂದ್ರೆ ನೋಡ್ರಿ, ಅಗೇನ್ ಈಗ ಇದ್ರೊಳಗೆ ನಾವು ನೋಡಿದಾಗ, ಸೊ ಎಸ್ ಇಲ್ಲಿ ಕೂಡ ಟ್ರಯಾಂಗಲ್ ಬರ್ತಾ ಇದೆ ನೋಡ್ರಿ, ಇದು ಇದೆ, ರೈಟ್? ದೆನ್ ಲೈನ್ ಕೂಡ ಇದೆ. ಹಾಗಾದ್ರೆ ಈ ಟ್ರಯಾಂಗಲ್ ಅಲ್ಲಿ ನೋಡ್ರಿ, ಇದು ಈ ಶೇಪ್ ಅಲ್ಲಿ ಇದೆ, ಇದು ಈ ಶೇಪ್ ಅಲ್ಲಿ ಇದೆ ನೋಡ್ರಿ. ಹಾಗಾದ್ರೆ ನಮಗ ಯಾವ ಶೇಪ್ ಬರ್ಬೇಕು ನೋಡ್ರಿ, ಈ ಕಡೆ ತ್ರಿಭುಜ ಯಾವ ರೀತಿ ಇದೆ ಅದೇ ರೀತಿ ತ್ರಿಭುಜ ಇಲ್ಲಿ ಬರ್ಬೇಕಾಗಾದ್ರೆ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ, ಸೊ ಯಾವ ರೀತಿ ಬರ್ತದೆ ಅಂದ್ರೆ ಈ ರೀತಿ ಬರ್ತದೆ, ರೈಟ್? ಹಾಗಾದ್ರೆ ಇದು ಕೂಡ ಏನಾಗ್ತದೆ, ರಾಂಗ್ ಆಯ್ತು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಇದು ಪೇಪರ್ ಕಟ್ಟಿಂಗ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ, ಸೊ ನೋಡ್ರಿ, ಪೇಪರ್ ಕಟ್ಟಿಂಗ್ ಒಳಗೆ ನಿಮಗೆ ಮೇನ್ ಏನಪ್ಪಾ ಅಂದ್ರೆ, ಸೊ ಏನು ಮಿರರ್ ಇಮೇಜು ಮತ್ತೆ ವಾಟರ್ ಇಮೇಜ್ ಬಗ್ಗೆ ಗೊತ್ತಿತ್ತ ಅಂದ್ರೆ, ಸೊ ಪೇಪರ್ ಕಟ್ಟಿಂಗ್ ಅನ್ನ ನೀವು ಬಹಳ ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಮುಂಚೆ ನೋಡ್ರಿ, ಕೊನೆಯದಾಗಿ ಯಾವ ರೀತಿ ಮಾಡಿಸಿದ್ರೆ ಆ ರೀತಿ ಓಪನ್ ಆಗ್ತದೆ. ಯಾವಾಗೂ ನೋಡ್ರಿ, ಎಡಕ್ಕೆ ಅಥವಾ ಬಲಕ್ಕೆ ಓಪನ್ ಆದಾಗ ಮಿರರ್ ಇಮೇಜ್ ಆಗುತ್ತೆ. ಸೊ ಮಿರರ್ ಇಮೇಜ್ ಅಂದಾಗ ನೋಡ್ರಿ, ಸೊ ಇದು ಈ ಚೌಕ ಅಂದ್ರೆ ರೆಕ್ಟಾಂಗ್ಯುಲರ್ ಇಲ್ಲಿ ಬಂತು, ಹತ್ರ ಬಾಜು ನೋಡ್ರಿ, ಸೊ ಇದು ಸರ್ಕಲ್, ದೆನ್ ಇಲ್ಲಿ ಒಂದು ಸರ್ಕಲ್ ಬರ್ತದೆ. ಓಕೆ, ದೆನ್ ಯಾವಾಗ ನೋಡ್ರಿ ನೆಕ್ಸ್ಟ್ ಓಪನ್ ಆಗ್ಬೇಕಾದ್ರೆ ಈ ರೀತಿ ಮೇಲಿಂದ ಕೆಳಗಡೆ ಓಪನ್ ಆಗ್ಬೇಕಾದ್ರೆ ವಾಟರ್ ಇಮೇಜ್ ಆಗ್ತದೆ. ಓಕೆ, ಸೊ ವಾಟರ್ ಇಮೇಜ್ ಅಲ್ಲಿ ನೋಡ್ರಿ ಅಗೇನ್, ಸೊ ಇಲ್ಲಿ ಒಂದು ರೆಕ್ಟಾಂಗ್ಯುಲರ್ ಬರ್ತದೆ. ಈ ಸರ್ಕಲ್ ನೋಡ್ರಿ, ದೊಡ್ಡ ಸರ್ಕಲ್ ಇಲ್ಲಿ ಬರ್ತೈತಿ, ಸಣ್ಣ ಸರ್ಕಲ್ ಇಲ್ಲಿ ಬರ್ತೈತಿ, ಸಾರಿ ಸಣ್ಣ ಸರ್ಕಲ್ ಇಲ್ಲಿ ಬರ್ತದೆ. ಅದೇ ರೀತಿ ಸೊ ಇಲ್ಲಿ ಒಂದು ರೆಕ್ಟಾಂಗ್ಯುಲರ್ ಬಂತು, ದೊಡ್ಡ ಸರ್ಕಲ್ ಇಲ್ಲಿ ಬರ್ತದ, ಸೊ ಸಣ್ಣ ಸರ್ಕಲ್ ಇಲ್ಲಿ ಬರ್ತದೆ. ಓಕೆ, ಸೊ ಆ ರೀತಿ ಅಂತ ಇರುವಂತ ಚಿತ್ರ ನೋಡ್ರಿ. ಸೊ ಇಲ್ಲಿ ಸಣ್ಣ ಸರ್ಕಲ್ ನ ಮಿಡಲ್ ಅದಾವ, ರಾಂಗ್ ಆಯ್ತು. ನೋಡ್ರಿ, ಇಲ್ಲಿ ಮ್ಯಾಲಿದೆ, ಇಲ್ಲಿ ಮೇಲಿದೆ, ರಾಂಗ್ ಆಯ್ತು. ದೆನ್ ಇದು ನೋಡ್ರಿ, ದೊಡ್ಡ ಸರ್ಕಲ್ಗಳು ನೋಡ್ರಿ, ಬಟ್ ಸಣ್ಣ ಸರ್ಕಲ್ 2 ಇದಾವೆ, ಇದು ಕೂಡ ತಪ್ಪಾಯ್ತು. ದೆನ್ ಹಾಗಾದ್ರೆ ಇದು ಎಸ್ ನೋಡ್ರಿ, ಸೇಮ್ ಬರ್ತಾ ಇದೆ ಸರ್ಕಲ್, ಎಸ್. ಸೊ ಹಾಗಾದ್ರೆ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಸೊ ಮುಂದಿನ ಪ್ರಶ್ನೆ. ಸೊ ಹಾಗಾದ್ರೆ ನೋಡ್ರಿ,
ಅವುಗಳನ್ನ ಸೊ ಏನಂತಾರೆ, ಒಂದು ಡಿಕ್ಷನರಿ ಆರ್ಡರ್ ಪ್ರಕಾರ ಯಾವ ಒಂದು ಸೀಕ್ವೆನ್ಸ್ ಬರ್ತದಂತ ಕೇಳ್ತಾ ಇದ್ದಾರೆ. ಓಕೆ, ಕೊಟ್ಟಿರೋ ಪದಗಳನ್ನ ನಿಘಂಟಿನಲ್ಲಿ ಅವು ಸಂಭವಿಸುವ ಅನುಕ್ರಮದಲ್ಲಿ ಜೋಡಿಸಿರಿ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗಾದ್ರೆ ಈಗ ನೀವು ಏನ್ ಮಾಡ್ತೀರಿ, ಈ ತರ ಪ್ರಶ್ನೆ ಬಂದಾಗ ಬಹಳ ಈಸಿ ಕ್ವಶನ್, ಹೌದಾ, ಬಹಳ ಈಸಿ ಕ್ವಶನ್ ಐತಿ. ಬಟ್ ಏನಾಕೈತಿ ಗೊತ್ತಿರೋದಿಲ್ಲ, ಟೆಕ್ನಿಕ್ ಗೊತ್ತಿರೋದಿಲ್ಲ. ಡಿಕ್ಷನರಿ ಆರ್ಡರ್ ಅಲ್ಲಿ ಹೆಂಗೆ ಬರ್ತಾವ ಅನ್ನೋದು ಗೊತ್ತಿಲ್ಲ. ನೋಡ್ರಿ, ಯಾವಾಗೂ ಡಿಕ್ಷನರಿ ಆರ್ಡರ್ ಅಂದ್ರೆ ಫಸ್ಟ್ ಲೆಟರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಫಸ್ಟ್ ಲೆಟರ್ ಕಾಮನ್ ಇತ್ತು ಅಂದ್ರೆ ಸೆಕೆಂಡ್ ಲೆಟರ್ ಮೇಲೆ, ಸೆಕೆಂಡ್ ಲೆಟರ್ ಕಾಮನ್ ಇತ್ತು ಅಂದ್ರೆ ಥರ್ಡ್ ಲೆಟರ್ ಮೇಲೆ. ಓಕೆ, ಆ ರೀತಿ ಹೋಗ್ತಾ ಇರ್ತದೆ. ಓಕೆ, ಈಗ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದರಲ್ಲಿ ಕೂಡ AW. ಓಕೆ, ನೀವು ನೋಡ್ಬೋದು AWA ಅನ್ನುವಂತ 3 ಲೆಟರ್ಸ್ ಇಲ್ಲಿ ಪ್ರತಿಯೊಂದರಲ್ಲಿ ಕೂಡ ಕಾಮನ್ ಆಗಿಬಿಟ್ಟವ. ಹೌದಲ್ಲ? ಹಾಗಾದ್ರೆ ಈಗ ನಮ್ಗೆ ಬರ್ಬೇಕಾದ್ರೆ ಏನಾಗಬೇಕು, 4ನೇ ಲೆಟರ್ ಇಂದ ಬರ್ಬೇಕಾ. ಸೊ 4ನೇ ಲೆಟರ್ ಅಲ್ಲಿ ನೋಡ್ರಿ, ಫಸ್ಟ್ ಅಲ್ಲಿ ಇದೆ R, ಸೆಕೆಂಡ್ ಅಲ್ಲಿ ಇದೆ I, ಸೊ ಥರ್ಡ್ ಅಲ್ಲಿ ಇದೆ Y, ಸೊ ಫೋರ್ತ್ ಅಲ್ಲಿ ಇದೆ K, ದೆನ್ ಫಿಫ್ತ್ ಇದೆ ಅಗೇನ್ R. ಓಕೆ, ಸೊ ಹಾಗಾದ್ರೆ ನೋಡ್ರಿ, ಈ ಪ್ರಕಾರ ನಾವು ನೋಡಿದಾಗ ಸೊ ಆಸ್ ಪರ್ ದ ಅಲ್ಫಾಬೆಟಿಕಲಿ ಮೊದಲೇ ಲೆಟರ್ ಏನ್ ಬರ್ತೈತಿ ಅಂದ್ರೆ I ಬರ್ತೈತಿ. ಓಕೆ, I ಇರೋದೆಲ್ಲಿ ಅಂತಾರೆ ಸೆಕೆಂಡ್. ಹಾಗಾದ್ರೆ ಮೊದಲನೇ ಶಬ್ದ ಬರೋದೇನು ಸೆಕೆಂಡ್ ವರ್ಡ್. ಓಕೆ, ನೀವು ಇಲ್ಲಿ ನೋಡ್ಬೋದು 2 ಇಲ್ಲಿದೆ. ಓಕೆ, ದೆನ್ 4 1 1 3 3 5 5. ಓಕೆ, ಹಾಗಾದ್ರೆ I ಆದ್ಮೇಲೆ ನೋಡ್ರಿ ಇದ್ರೊಳಗೆ ಲಾಸ್ಟ್ಗೆ ಈಗ ನೋಡ್ರಿ ಎರಡನೇದಂತೂ ಶಬ್ದ ಮೊದಲು ಬರ್ಬೇಕಾ. ಓಕೆ, ಈಗ ಕೊನೆಯದಾಗಿ ಯಾವ್ದು ಬರ್ಬೇಕು ಅನ್ನೋದು ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಈ ತರ ಕೊನೆಯದಾಗಿ I ಆದ್ಮೇಲೆ ಬರ್ತೈತಿ K ಆದ್ಮೇಲೆ ಬರ್ತೈತಿ R ಆದ್ಮೇಲೆ Y. ಹೌದು, ಸೊ Y ಎಲ್ಲಿತಿ, ಸೊ Y ಎಲ್ಲಿದೆ, Y ಅವೇ 3. ಹಾಗಾದ್ರೆ ಕೊನೆಯದಾಗಿ 3 ಎಲ್ಲೈತಿ, ಇಲ್ಲಿ ನೋಡ್ರಿ. ಹಾಗಾದ್ರೆ ಆಪ್ಷನ್ ಏನಪ್ಪಾ ಅಂದ್ರೆ 4th ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ಎಸ್, ಸೊ ಡೆಫಿನೆಟ್ಲಿ ಅರ್ಥ ಆಗಿರ್ಬೇಕು ಅನ್ಕೋತೀನಿ. ಓಕೆ, ಸೊ ಮುಂದೆ ನೆಕ್ಸ್ಟ್ ನೋಡ್ರಿ. ಓಕೆ, ಸೊ ನೋಡ್ರಿ ಎ ಇರೋದು ಇಲ್ಲಿ ವಿ ಆಗ್ತಾ ಇದೆ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಎ ಇಂದ ವಿ ಅಂತಂದಾಗ ರೈಟ್, ಸೊ ಜಸ್ಟ್ ಅಬ್ಸರ್ವ್ ಮಾಡಿ ಎ ಇಂದ ವಿ. ಓಕೆ, ಸೊ ನೀವು ಬೇಕಾದ್ರೆ ಮೈನಸ್ ಅಥವಾ ಈ ರೀತಿ ಹೋಗ್ರಿ, ವಿ ಇಂದ ಎ ಹೋಗ್ರಿ. ಸೊ ವಿ ಆದ್ಮೇಲೆ ನೋಡ್ರಿ ವಿ WXYZ A ಅಂದ್ರೆ 5 ಲೆಟರ್ಸ್ ಗ್ಯಾಪ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ -5 ಅದು. Z ಅಂದ್ರೆ ನೋಡ್ರಿ 26, U ಅಂತಂದ್ರೆ 21ನೇ ಲೆಟರ್ ಅಂದ್ರೆ ಇಲ್ಲೂ ಕೂಡ -5 ಆಗ್ತದೆ. C ಅಂತಂದ್ರೆ 3, X ಅಂತಂದ್ರೆ 24. ಓಕೆ, 3 + 2 ಎಷ್ಟಾಯ್ತು -5. ಓಕೆ, ಅಂದ್ರೆ ನೀವೇನ್ ಮಾಡ್ಬೋದು, Z 26 ಆದ್ರೆ C 28 ಅಂತ ಮಾಡ್ಕೊಂಡು 28 - 20, ಸೊ 29 ಆಗ್ತದೆ. 29 - 24 ಅಂತ ಮಾಡಿದ್ರೆ ಅಲ್ಲೂ ಕೂಡ 5 ಆಗ್ತದೆ. ಹೌದು, ಸೊ ದೆನ್ ಆ ರೀತಿ ನೋಡ್ರಿ ಪ್ರತಿಯೊಂದರೊಳಗೂ ಕೂಡ -5 ಆಗ್ತದೆ. ದೆನ್ S - 5, S ಅಂತಂದ್ರೆ ಎಷ್ಟನೇ ಲೆಟರ್ 19 - 5 is 14 ಅಂತಂದ್ರೆ N. ಓಕೆ, ದೆನ್ S - 5 ಅಂತಾರೆ 14 ಏನಪ್ಪಾ ಅಂದ್ರೆ N. ಸೊ ಫಸ್ಟ್ ಲೆಟರ್ N, ಲಾಸ್ಟ್ ಲೆಟರ್ N ಬರೋಂಥದ್ದು ನೋಡ್ರಿ. ಸೊ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಇಲ್ಲಿ ನೋಡ್ರಿ ನಮ್ಗೆ ಯಾವ್ದು ಬಂದ್ರು ಕೂಡ ಫೈನಲ್. ಸೊ P ಅಂತೂ ಬಂದೇ ಬರ್ತದೆ. ಸೊ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಸೊ ಈ ಪ್ರಶ್ನೆಯಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ ನಾನ್ ಆರ್ಬಲ್ ಸೀರೀಸ್ ಇದೆ. ಸೀರೀಸ್ ಅಲ್ಲಿ ನಾವು ನೋಡಿದ್ರೆ 249 ಇದೆ. ಇಲ್ಲಿ 1 2 3 4 5 6 7 ಬಾಹುಗಳನ್ನ ಹೊಂದಿರುವಂತ ಒಂದು ಚಿತ್ರ ಬರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ 1 2 3 4 5 6 ಅಂದ್ರೆ 6 ಬಾಹುಗಳನ್ನ ಹೊಂದಿರುವಂತ ಒಂದು ಹೆಕ್ಸಾಗೋನ್ ಇದೆ. ಫೈನ್, ದೆನ್ ನೋಡ್ರಿ ಇಲ್ಲಿ 1 2 3 4 5 ಅಂತಂದ್ರೆ 5 ಬಾಹುಗಳನ್ನು ಹೊಂದಿರುವಂತ ಒಂದು ಪಂಚಕೋನ. ದೆನ್ ಇಲ್ಲಿ ನೋಡ್ರಿ 4 ಬಾಹುಗಳನ್ನ ಹೊಂದಿರುವಂತ ಒಂದು ಚೌಕ ಅಥವಾ ಡೈಮಂಡ್ ಅಂತ ಹೇಳ್ತೀವಿ. ಓಕೆ, ದೆನ್ ಹಾಗಾದ್ರೆ ಡೆಫಿನೆಟ್ಲಿ 7 6 5 4 ಅಂದ್ರೆ ಇಲ್ಲಿ 3 ಚಿತ್ರ ಇರುವಂತದ್ದು ಬೇಕು. 3 ಚಿತ್ರ ಇರುವಂತದನ್ನ ನಮ್ಮ ಕಡೆ ಎಲ್ಲಾನು ಇದೆ. ಬಟ್ ಅಗೇನ್ ನೋಡ್ರಿ, ಸೊ ಇಲ್ಲಿ ಶೇಡ್ ಆಗಿಲ್ಲ, ಇಲ್ಲಿ ಶೇಡ್ ಆಗಿದೆ, ಶೇಡ್ ಆಗಿಲ್ಲ, ಶೇಡ್ ಆಗಿದೆ ಅಂದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಬರ್ಬೇಕ್ರಿ, ಬ್ಲ್ಯಾಂಕ್ ಬರ್ಬೇಕು. ಸೊ ಶೇಡ್ ಆಗದೆ ಇರುವಂತದ್ದು ಯಾವ್ಯಾವ್ದಿದೆ ಅಂತಂದ್ರೆ ನೋಡ್ರಿ, ಸೊ ಇದು ಇದೆ, ದೆನ್ ಇದು ಇದೆ. ಓಕೆ, ಸೊ ದೆನ್ ಹಾಗಾದ್ರೆ ಅಗೇನ್ ನೆಕ್ಸ್ಟ್ ನಂಬರ್ಸ್ ಅಲ್ಲಿ ನೋಡ್ಬೇಕಾದ್ರೆ ನೋಡ್ರಿ, ಸೊ ಇಲ್ಲಿ 49 to 44 ಅಂತಾರೆ. ಸೊ ಎಷ್ಟು ಗ್ಯಾಪ್ ಆಗ್ತಾ ಇದೆ ಅಂದ್ರೆ 5 ಗ್ಯಾಪ್ ಆಗ್ತಾ ಇದೆ. 44 to 38 ಅಂದ್ರೆ 4 ಗ್ಯಾಪ್ ಆಗ್ತಾ ಇದೆ. ದೆನ್ 38 to 31, ಸಾರಿ ಅಲ್ಲ 5 ಅಲ್ಲ 4 ಅಲ್ಲ 24 6 ಗ್ಯಾಪ್ ಆಗ್ತಾ ಇದೆ. 38 to 31 7 ಗ್ಯಾಪ್ ಆಗ್ತಾ ಇದೆ. ದೆನ್ ನೆಕ್ಸ್ಟ್ ಎಷ್ಟು ಆಗಬೇಕು ಅಂತಾರೆ 8 ಆಗಬೇಕು. ಹೌದಾ? ಸೊ ದೆನ್ ಹಾಗಾದ್ರೆ 231 ಒಳಗಡೆ 31 to 38 7 8 7 6 5 ಓಕೆ ಬರೋಬರ್ ಇದೆ. ದೆನ್ 5 6 7 8 ಅಂದ್ರೆ 231 ಒಳಗ -8 ಮಾಡಿದ್ರೆ ಸೊ 220
3 ಬರ್ತದ. ಸೊ ಹಾಗಾದ್ರೆ ಆಪ್ಷನ್ ನೋಡ್ರಿ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫೈನ್. ಸೊ ನೆಕ್ಸ್ಟ್, ಎಸ್, ಸೊ ಇದು ಇವತ್ತಿನ ಒಂದು ಏನಪ್ಪಾ ಅಂತಾರೆ ಒಂದು 10 ಪ್ರಶ್ನೆಗಳು. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮುಂದಿನ ಪ್ರಶ್ನೆಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.